ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕವನ್ನು ಪ್ರಾರಂಭ ಮಾಡೋಣ. ವಿಷ್ಣು ಸಹಸ್ರನಾಮದ ಧ್ಯಾನ ಆ ದಿವ್ಯವಾದ ಮಹಾವಿಷ್ಣುವಿನ ಸ್ವರೂಪ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಹೇಗೆ ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೊಂದು ಪ್ಲ್ಯಾನ್ ಅಂತ ಮಾಡ್ಕೊಳ್ತಾರೋ ಹಾಗೆ ವಿಷ್ಣು ಸಹಸ್ರನಾಮದ ರಚನೆಯ ಪ್ಲ್ಯಾನ್ ಬಂದು ಈ ಧ್ಯಾನ ಶ್ಲೋಕ. ವಿಷ್ಣು ಸಹಸ್ರನಾಮದ ವಿರಾಟ್ ಸ್ವರೂಪವನ್ನು ಏನು ವಿಷ್ಣುವನ್ನು ಒಂದೊಂದಾಗ್ತಾ ಒಂದೊಂದು ಪದಗಳಿಂದ ಒಂದೊಂದು ಪದಗಳಲ್ಲಿ ಪೋಣಿಸಿ ಅಲಂಕರಿಸ್ತಾರೆ ವೇದವ್ಯಾಸರು, ಅದಕ್ಕೆ ಪೂರ್ವಭಾವಿಯಾಗಿ ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಈ ಧ್ಯಾನ ಶ್ಲೋಕ. ವಿಷ್ಣುವಿನ ದಿವ್ಯ ಸ್ವರೂಪವನ್ನು ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಈಗ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ಹೀಗೆ ಪ್ರಾರಂಭವಾಗುತ್ತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಮನುಷ್ಯ ಶಾಂತವಾಗಿ ಯಾವಾಗಿರ್ತಾನೆ? ಯಾವಾಗ ಅವನಿಗೆ ಪೂರ್ಣ ಪ್ರಮಾಣದ ಜ್ಞಾನ ಇರುತ್ತೆ, ಅದರ ಬಗ್ಗೆ ತಿಳುವಳಿಕೆ ಇರುತ್ತೆ, ಆವಾಗ ಅವನು ಶಾಂತವಾಗಿರ್ತಾನೆ. ಅದಕ್ಕೆ ತುಂಬಿದ ಕಡ ತುಳುಕೋದಿಲ್ಲ ಅಂತ ನಮ್ಮಲ್ಲಿ ಗಾದೆ ಇರೋದು. ಹಾಗಾಗಿ ವಿಷ್ಣು ಶಾಂತಾಕಾರ. ಯಾಕೆ ಶಾಂತಾಕಾರ? ಯಾಕೆ ಅಂದರೆ, ಹೇಗೆ ಒಂದು ಪುಟ್ಟ ಬೀಜದ ಒಳಗೆ ಒಂದು ದೊಡ್ಡ ವೃಕ್ಷ ಅಡಿಗೆ ಕೂತಿರುತ್ತೋ, ಆದರೆ ಬೀಜವನ್ನು ನೋಡಿದಾಗ ಬೀಜ ಅಂತ ಅನಿಸ್ಬಿಡುತ್ತಲ್ಲ, ಹಾಗೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ವ್ಯಾಪನೆಯನ್ನು ಮಾಡಿ ಅದನ್ನು ಚಲನೆಯಲ್ಲಿಟ್ಟಿರ್ತಕ್ಕಂಥ ಭಗವಂತ ಧ್ಯಾನಮಗ್ನರಾಗಿ ಅವನನ್ನು ಅರ್ಥಕೊಳ್ಬೇಕು ಅಂತ ಯಾರು ಯೋಚನೆ ಮಾಡ್ತಾರೋ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ತಾನೆ. ಅದು ಬಿಟ್ಟೆ ನಾನೇ ಕಂಡ್ರೆ ಸೃಷ್ಟಿ ಮಾಡಿರೋದು ಅಂತ ಬಂದು ಯಾರಿಗೂ ತನ್ನನ್ನು ತಾನು ಪರಿಚಯ ಮಾಡಿಕೊಡೋದಿಲ್ಲ. ಯಾವಾಗ ಭಕ್ತರು ದುಷ್ಟರ ಕೈಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಬಂದು ಅವರನ್ನು ಕಾಪಾಡ್ತಾನೆ. ಅದಾದಮೇಲೆ ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ. ನಾವು ವಿಗ್ರಹಗಳನ್ನ ಇಟ್ಕೊಂಡು ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ ಹೊರತು ಭಗವಂತ ಬಂದು ಎಲ್ಲೂ ನಾನೇ ಕಣೆ ಇದು ಮಾಡಿದ್ದು ಅಂತ ಎಲ್ಲೂ ಹೇಳೋದಿಲ್ಲ. ಹಾಗಾಗಿ ಭಗವಂತ ಸದಾ ಶಾಂತವಾಗಿರ್ತಕ್ಕಂಥವನು. ಇಡೀ ಸೃಷ್ಟಿಗೆ ಅವನು ಕಾರಣ. ಎಲ್ಲ ಸೃಷ್ಟಿ ಅವನೊಳಗೆ ತುಂಬಿಕೊಂಡಿರ್ತಾನೆ. ಅವನು ಬೀಜ ಸ್ವರೂಪ. ಅದಕ್ಕೆ ಅವನನ್ನು ಅನಾದಿ ನಿಧನ ಅಂತ ಕರೆದಿರ್ತಕ್ಕಂಥದ್ದು. ಎಲ್ಲವನ್ನೂ ತನ್ನಲ್ಲಿ ತುಂಬಿಟ್ಕೊಂಡು ತಾನು ಪ್ರಶಾಂತವಾಗಿರ್ತಕ್ಕಂಥ ಸ್ಥಿತಿ ಅವನದಾಗಿರೋದ್ರಿಂದ ಸತ್ವ ರಜ ತಮ ಅಂತಕ್ಕಂಥ ಮೂರು ಗುಣಗಳನ್ನು ಮೀರಿ ಶುದ್ಧ ಸತ್ವದಲ್ಲಿ ನೆಲೆಯಾಗಿರೋ ಕಾರಣದಿಂದ ಅವನು ಅತ್ಯಂತ ಶಾಂತವಾಗಿರ್ತಾನೆ. ಹಾಗಾಗಿ ಅವನನ್ನು ಶಾಂತಾಕಾರಂ ಅಂತ ಸ್ತೋತ್ರ ಮಾಡ್ತಾರೆ. ಮೊದಲನೇದಾಗಿ ಭುಜಗಶಯನಂ. ಭುಜಗಶಯನ ಅಂದಿದ ತಕ್ಷಣ ಕೆಲವರು ಏನಂತ ತಿಳ್ಕೊಂಡ್ಬಿಡ್ತಾರೆ ಅಂದರೆ, ಈ ಭುಜ ಒತ್ತಿ ಮಲ್ಕೊಂಡಿರ್ತಾನಲ್ಲ ವಿಷ್ಣು, ಹಾಗಾಗಿ ಭುಜಗಶಯನ ಅಂತ ಅಲ್ಲ. ಭುಜಗ ಅಂದರೆ ಹಾವು, ಸರ್ಪದ ಮೇಲೆ ಮಲಗಿರ್ತಕ್ಕಂಥವನು ಅನಂತ ಶಯನ ಅಂತ ಕರೀತಾರೆ. ಯಾಕೆ ಹಾವಿನ ಮೇಲೆ ಮಲಗಿರೋ ಹಾಗೆ ಚಿತ್ರಣ ಮಾಡಬೇಕು ಭಗವಂತನ ಅಂದರೆ, ಒಂದು ವಿಶೇಷವಾದ ಪ್ರಾಧಾನ್ಯತೆ ಇದೆ ಹಾವಿಗೆ. ನೀವು ಗಣಪತಿ ಹೊಟ್ಟೆಗೆ ಸುತ್ಕೊಂಡಿರ್ತಾನೆ, ಈಶ್ವರ ಕತ್ತಿಗೆ ಸುತ್ಕೊಂಡಿರ್ತಾನೆ, ವಿಷ್ಣು ಅದ್ರ ಮೇಲೆ ಮಲ್ಕೊಂಡಿರ್ತಾನೆ. ಒಟ್ಟು ಎಲ್ಲರೂ ಒಂದಲ್ಲ ಒಂದು ರೀತಿ ಹಾವಿನ ಜೊತೆ ಅಸೋಸಿಯೇಟ್ ಆಗಿರ್ತಾರೆ. ಯಾಕೆ ಅಂತಂದರೆ, ಹಾವಿಗೆ ಒಂದು ಸ್ವರೂಪ ಇದೆ. ಅದು ನಿದ್ರೆ ಮಾಡ್ತಾ ಇದ್ರೂ ಚೈತನ್ಯವಾಗಿರುತ್ತೆ. ಆಹಾರ ನೀರನ್ನು ಬಿಟ್ಟು ನಿದ್ರೆ ಮಾಡುತ್ತೆ, ಆದರೂ ದೇಹ ಕೆಲಸ ಮಾಡ್ತಾ ಇರುತ್ತೆ. ಫೈಬರ್ನೇಷನ್ ಅಂತ ಕರೀತಾರೆ. ಈ ಹಾವಿಗೆ ಮಾತ್ರನೇ ಈ ಲಕ್ಷಣ ಇರುತ್ತೆ. ಹಾಗೆ ಯೋಗಿಗಳು ಹೇಗಿರ್ತಾರೆ ಅಂದರೆ, ಅವರು ತಪಸ್ಸಿಗೆ ಕೂತಿರ್ತಾರೆ. ನಾವು ಅಂದ್ಕೊಳ್ಳೋದೇನು ಯಾವುದೇ ಚಲನವಲನ ಇಲ್ಲದೆ ಕೂತ್ಕೊಂಡಿರ್ತಾರೆ ಅಂತ. ಬಹಳಷ್ಟು ಚಲನವಲನ ಇರುತ್ತೆ ಅವರಿಗೆ. ಅದಕ್ಕೆ ಮಂತ್ರಗಳನ್ನು ತಿಳ್ಕೊಂಡಂಥವ್ರನ್ನ, ಮಂತ್ರಗಳಂದ್ರೆ ನಮ್ಮ ಥರ ಕಲ್ತ್ಕೊಂಡಂಥವ್ರು ಅಂತಲ್ಲ, ಈ ಋಗ್ವೇದದ ಛಂದಸ್ಸನ್ನು ಹೇಳಬೇಕಾದ್ರೆ ಮಂತ್ರ ದ್ರಷ್ಟಾರರು, ಮಂತ್ರವನ್ನು ಕಂಡುಕೊಂಡಂಥವ್ರು ಅಂತ ಹೇಳ್ತಾರೆ.
ಮಂತ್ರವನ್ನು ಕಂಡುಕೊಂಡಂಥವ್ರು ಅಂದರೆ ಚಲನವಲನ ಹಿಂದೆ ಕೂತ್ಕೊಂಡಿಲ್ಲ. ಅವರು ತಮ್ಮ ಆತ್ಮಬಲದಿಂದ ಮನೋಬಲದಿಂದ ಅವರು ಭೂಮಿಯನ್ನಲ್ಲದೆ ಪರಲೋಕಗಳಿಗೆ ಹೋಗಿ ಸಂಚಾರವನ್ನು ಮಾಡಿ ಅಲ್ಲಿ ಆ ಜ್ಞಾನವನ್ನು ಪಡೆದು ಮತ್ತೆ ಭೂಲೋಕದಲ್ಲಿ ಬಂದು ನಮ್ಮಂತ ಜನಗಳು ಉದ್ಧಾರ ಆಗೋದಕ್ಕೆ ಆ ಮಂತ್ರಗಳನ್ನು ಪಸರಿಸಿಡ್ತಾರೆ. ಅದಕ್ಕೆ ಯಾವ ಋಷಿಯನ್ನು ಮಂತ್ರವನ್ನು ರಚನೆ ಮಾಡಿದವರು ಅನ್ನಲ್ಲ. ಮಂತ್ರಗಳು ವೇದಗಳು ಅಪೌರುಷೇಯವಾಗಿರ್ತಕ್ಕಂಥದ್ದು ಅಂತ. ಅದು ಯಾರಿಂದಲೂ ರಚನೆ ಆಗಿರುವಂಥದ್ದಲ್ಲ. ಅದು ವಿಷ್ಣುವೇ ಬ್ರಹ್ಮನಿಗೆ ಕೊಟ್ಟರು ಅಂತ ಹೇಳಿದ್ದಾರೆ. ಸೃಷ್ಟಿ ಮಾಡಲಿಕ್ಕೆ ಒಂದು ಮ್ಯಾಪ್ ಸಿದ್ಧಪಡಿಸ್ಕೊಟ್ಟ ಹಾಗೆ ವಿಷ್ಣು ಬ್ರಹ್ಮನಿಗೆ ವೇದಗಳನ್ನು ಕೊಟ್ಟರು ಅಂತ. ಹಾಗಾಗಿ ಅಪೌರುಷೇಯವಾದ ವೇದಗಳನ್ನು ಹೇಗೆ ಋಷಿಗಳು ಕಂಡುಕೊಂಡ್ರೋ ತಮ್ಮ ಯೋಗ ಬಲದಿಂದ, ಹಾಗೆ ಮಹಾವಿಷ್ಣು ಸೃಷ್ಟಿ ಕಾರ್ಯದಲ್ಲಿ ತನ್ನ ಚೈತನ್ಯ ಸ್ವರೂಪವನ್ನು ಪ್ರಕಟಪಡಿಸ್ತಾನೆ. ನಮ್ಮ ಕಣ್ಣಿಗೆ ಅವನು ಕಾಣಿಸದೇ ಇದ್ರೂ ಅವನು ಇಡೀ ಸೃಷ್ಟಿಯನ್ನ ಮಾಡೋದಕ್ಕೆ ಕರ್ತ, ಕಾರಯಿತ, ಕಾರಣ, ಪ್ರೇರಣೆ ಎಲ್ಲವೂ ತಾನೇ ಆಗಿ ವರ್ತಿಸ್ತಾ ಇರ್ತಾನೆ. ಹಾಗಾಗಿ ಸದಾ ಚೈತನ್ಯ ಸ್ವರೂಪದಲ್ಲಿರೋದ್ರಿಂದ ಅವನು ಭುಜಗ ಶಯನಂ ಅಂತ. ಪದ್ಮನಾಭಂ ಅನಂತ ಶಯನನ ಫೋಟೋ ನೋಡಿರೋರೆಲ್ಲರೂ ನೋಡಿರ್ತೀವಿ. ವಿಷ್ಣುವಿನ ಹೊಕ್ಕಳಿನಿಂದ ಒಂದು ಕಮಲ ಉದ್ಭವವಾಗಿರುತ್ತೆ, ಅದರಲ್ಲಿ ಬ್ರಹ್ಮ ಇರ್ತಾನೆ ಅಂತ. ಪದ್ಮ ಜ್ಞಾನದ ಸಂಕೇತ, ಸೃಷ್ಟಿಯ ಸಂಕೇತ. ವಿಷ್ಣುವಿನ ಹೊಟ್ಟೆಯಿಂದಲೇ ಈ ಸೃಷ್ಟಿ ಈಚೆ ಬಂದಿದೆ ಅನ್ನೋದಕ್ಕೋಸ್ಕರ ಆ ರೀತಿ ಚಿತ್ರಣ ಮಾಡಿರ್ತಾರೆ. ಅದಕ್ಕೊಂದು ಪೂರ್ವಭಾವಿಯಾಗಿ ಒಂದು ಕಥೆ ಕೂಡ ಇದೆ. ಈ ಬ್ರಹ್ಮ ಕಣ್ಬಿಟ್ಟಾಗ ವಿಷ್ಣು ಕಾಣಿಸ್ತಾನೆ ಎದುರುಗಡೆ. ಬ್ರಹ್ಮನಿಗನಿಸುತ್ತೆ ಈ ಸೃಷ್ಟಿಯೆಲ್ಲ ನಾನೇ ಮೊದಲನೇ ಅವನಿರಬೇಕು ಅಂತ ಹೇಳಿ ವಿಷ್ಣುವಿಗೆ ನಾನೇ ಅಧಿಕ ಅಂತ ಹೇಳ್ತಾನೆ. ವಿಷ್ಣು ನೀನಲ್ಲ ಅಂದ್ರೆ ಸುಮ್ಮನೆ ಇರೋದಿಲ್ವಲ್ಲ ಅವರು. ಹಾಗಾಗಿ ಒಂದು ಮಾತು ಹೇಳ್ತಾನೆ, ನೋಡು, ನೀನು ನನ್ನ ಬಾಯಿಂದ ಹೋಗಿ ಹೊಟ್ಟೆಲಿ ಒಂದು ಸುತ್ತ ಹಾಕಿ ಈಚೆ ಬರೋದು, ನಾನು ಅದೇ ರೀತಿ ಮಾಡ್ತೀನಿ. ಯಾರು ವೇಗವಾಗಿ ಅದನ್ನು ಮಾಡ್ತಾರೆ, ಫಸ್ಟ್ ಯಾರು ಮಾಡ್ತಾರೆ ಅವ್ರು ಗೆದ್ದ ಹಾಗೆ, ಅವರೇ ಹಿರಿಯರು. ಸರಿ, ವಿಷ್ಣು ಒಂದು ಸಣ್ಣ ನೊಣದ ರೂಪ ತಾಳ್ಕೊಂಡು ಸರಕ್ಕಂತ ಬ್ರಹ್ಮನ ಒಳಗೋಗಿ ಈಚೆ ಬಂದ್ಬಿಡ್ತಾನೆ. ಕ್ಷಣ ಮಾತ್ರದಲ್ಲಿ ಹೋಗ್ಬಿಡುತ್ತೆ ವಿದ್ಯಮಾನ. ಬ್ರಹ್ಮ ಇಷ್ಟೇ ತಾನೆ ಅಂತ ಹೇಳಿ ತಾನು ಒಂದು ಚಿಕ್ಕ, ಅವರೆಲ್ಲ ಏನಪ್ಪಾ ಅಂದ್ರೆ ಅಣೋರಣೀಯನ್ ಮಹತೋ ಮಹೀಯನ್ ಅಂತ, ಚಿಕ್ಕ ರೂಪ ದೊಡ್ಡ ರೂಪ ಧರಿಸೋದು ದೊಡ್ಡ ವಿಷಯ. ಹಾಗಾಗಿ ಒಂದು ಚಿಕ್ಕ ರೂಪ ಧರಿಸಿದ್ದನು ಸ್ವೈಕ್ ಅಂತ ವಿಷ್ಣುವಿನ ಹೊಟ್ಟೆ ಒಳಗೆ ಹೋಗ್ಬಿಡ್ತಾನೆ. ಹೋದರೆ ಅಲ್ಲೇನು ಒಂದು ಭೂಮಿಯೇ, ಒಬ್ಬ ಸೂರ್ಯನೇ, ಒಂದು ಸೃಷ್ಟಿಯೇ, ಒಂದು ಪ್ರಪಂಚವೇ, ಒಂದು ಬ್ರಹ್ಮಾಂಡವೇ. ಈ ಮಹಾಸಂಕಲ್ಪದಲ್ಲಿ ಹೇಳಿದಾಗೆ ಅಸ್ಯ ಭಗವತೋ ಮಹಾಪುರುಷಸ್ಯ ಶ್ರೀಮದಾದಿನಾರಾಯಣಸ್ಯ ಅಚಿಂತ್ಯ ಪರಿಮಿತ ಶಕ್ತಿಯ ಭ್ರಿಯಮಾಣಸ್ಯ ಅನೇಕ ಕೋಟಿ ಬ್ರಹ್ಮಾಂಡ ನಾಮೇಕತಮೆ ಅಂತ ಅನೇಕ ಕೋಟಿ ಬ್ರಹ್ಮಾಂಡಗಳು. ಅದನ್ನು ನೋಡಿ ಅವನಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಮಾಡಬೇಕು, ಏನು ದಿಕ್ಕು ತೋಚದಿರಾಗೋಗ್ಬಿಡುತ್ತೆ. ಬ್ರಹ್ಮ ತನ್ನಂತಾನೇ ಹುಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ. ಆಗ ಬ್ರಹ್ಮ ಏನ್ ಮಾಡ್ತಾನೆ, ಒಂದು ಕಮಲದ ಹೂವಿನ ಮೇಲೆ ಕೂತ್ಕೊಂಡು ಅಲ್ಲಿ ಅಥವಾ ಒಂದು ಕಡೆ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾನೆ. 1,00,000 ವರ್ಷಗಳ ಕಾಲ ಆ ತಪಸ್ಸನ್ನು ಆಚರಣೆ ಮಾಡಿದಾಗ ಒಂದು ಕಮಲದ ಹೂವಿನಲ್ಲಿ ಅವನನ್ನು ತುಂಬಿಕೊಂಡು ಹೊಕ್ಕಳಿನಿಂದ ವಿಷ್ಣು ಈಚೆಗೆ ತರ್ತಾನೆ ಅವನನ್ನು. ಹಾಗಾಗಿ ಅಲ್ಲಿ ಬ್ರಹ್ಮ ಈಚೆ ಬಂದು ಈ ಭಗವತ್ ಸ್ವರೂಪವನ್ನು ದರ್ಶನ ಮಾಡ್ತಾನೆ. ಹಾಗೆ ಪದ್ಮನಾಭಂ ಅಂತ ಯಾಕಪ್ಪ ಅವನನ್ನು ಕರೆದ್ರು ಅಂದ್ರೆ, ನಮ್ಮ ಜ್ಞಾನದ ಪರಿಧಿಗೆ ತೋರಿದಂತೆ ಎಲ್ಲ ಸೃಷ್ಟಿಯ ಆದಿಮೂಲ ಬ್ರಹ್ಮನೇ ಆಗಿದ್ದಾನೆ. ಆ ಬ್ರಹ್ಮ ವಿಷ್ಣುವಿನ ಹೊಟ್ಟೆಯಿಂದ ಉಗಮವಾಗಿದ್ದಾನೆ, ಹುಟ್ಟಿದ್ದಾನೆ. ವಿಷ್ಣು ಅವನಿಗೆ ತಂದೆ, ವಿಷ್ಣು ಅವನಿಗೆ ತಂದೆ. ಹಾಗೆ ಎಲ್ಲ ಸೃಷ್ಟಿಯ ಮೂಲ ಅವನೇ ಆಗಿದ್ದಾನೆ ಅನ್ನೋದಕ್ಕೋಸ್ಕರ ಪದ್ಮನಾಭಂ. ಒಳಗೆ ತನ್ನಲ್ಲಿ ಅಡಕ ಮಾಡ್ಕೊಂಡು, ಮೊದಲೇ ಹೇಳಿದಾಗೆ ಶಾಂತಾಕಾರ ಬೀಜ ಸ್ವರೂಪದಲ್ಲಿದ್ದ ಭಗವಂತ, ಅದಾದ ಮೇಲೆ ಅವನಿಗೆ ಈಚೆ ಬರಬೇಕಲ್ಲ, ಒಂದು ಮೊಳಕೆ ಹೊಡಿಬೇಕಲ್ಲ. ಆ ಮೊಳಕೆಯೇ ಬ್ರಹ್ಮ ಮತ್ತು ಆ ಕಮಲ. ಹಾಗಾಗಿ ಅವನು ಪದ್ಮನಾಭಂ ಅಂತ ಸೃಷ್ಟಿಯ ಆದಿ ಸ್ವರೂಪವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ.
ಭುಜ ಪದ್ಮನಾಭಂ. ಮುಂದಿನ ಪದ ಸುರೇಶಂ. ಸುರೇಶಂ ಅಂದರೆ ಅರ್ಥ ಏನು? ಸುರ ಅಂದರೆ ದೇವತೆಗಳು, ಸುರರಿಗೆ ಈಶ ಅಂದರೆ ಒಡೆಯ, ಸುರರಿಗೆ ದೇವತೆಯಾಗಿರ್ತಕ್ಕಂಥವರು ವಿಷ್ಣು ಅಂತ. ಹೇಗೆ? ಅದಕ್ಕೊಂದು ಕಾರಣ ಬೇಕಲ್ಲ, ಸುಮ್ಮನೆ ಸುರೇಶ ಅನ್ನಕ್ಕಾಗಲ್ವಲ್ಲ. ಈ ಪ್ರಪಂಚದ ಸೃಷ್ಟಿಯನ್ನು ಮಾಡಿದಂಥ ಪರಮಾತ್ಮನಿಗೆ ಅದನ್ನು ನಡೆಸ್ಕೊಂಡು ಹೋಗೋದು ಕರ್ತವ್ಯ ಅಲ್ಲೇ. ಹಾಗಾಗಿ ಹೇಗೆ ಬ್ರಹ್ಮನಿಗೆ ಸೃಷ್ಟಿ ಮಾಡು ಅಂತ ಹೇಳಿ ಸೃಷ್ಟಿ ಮಾಡಿಸೋದನೋ ಹಾಗೆ ಒಬ್ಬೊಬ್ಬ ದೇವತೆಗೆ ಒಂದೊಂದು ಕರ್ತವ್ಯವನ್ನು ಕೊಟ್ಟು ಈ ಜಗತ್ತನ್ನು ನಡೆಸೋದಕ್ಕೆ ನಿರ್ದೇಶನವನ್ನು ಮಾಡ್ತಾನೆ ಪರಮಾತ್ಮ. ಅದಕ್ಕೇನೆ ತೈತ್ರಿಯೋಪನಿಷತ್ನಲ್ಲಿ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಹೇಳಿದ್ದಾರೆ. ಭೀಷಾಸ್ಮಾತ್ ಭಯದಿಂದ ಗಾಳಿ ಬೀಸುತ್ತೆ, ಸೂರ್ಯ ಪ್ರಜ್ವಲಿಸ್ತಾನೆ, ನೀರು ಹರಿಯುತ್ತೆ, ಸೂರ್ಯ ಸಮಯಕ್ಕೆ ಸರಿಯಾಗಿ ಹುಟ್ಟುತ್ತಾನೆ, ಮಳೆಗಳು ಕಾಲಕ್ಕೆ ತಕ್ಕಂತೆ ಆಗುತ್ತೆ. ಮೃತ್ಯುರ್ಧಾವತಿ ಪಂಚಮ ಇತಿ, ಯಮ ಕೂಡ ಅವನ ಭಯದಿಂದಲೇ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾನೆ. ಹೀಗೆ ಈ ದೇವತೆಗಳೆಲ್ಲರೂ ಯಾರ ಕಾರಣದಿಂದ, ಯಾರ ಆಜ್ಞೆಯ ಮೇಲೆಗೆ ಸೃಷ್ಟಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಈ ಪ್ರಪಂಚವನ್ನು ನಡೆಯುವಂತೆ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಆ ಭಗವಂತನಿಂದ, ಮಹಾವಿಷ್ಣುವಿನಿಂದ. ಹೀಗೆ ಇವರೆಲ್ಲರಿಗೂ ನಿರ್ದೇಶನ ಮಾಡ್ತಕ್ಕಂಥವನು ಮಹಾವಿಷ್ಣು ಆಗಿರೋದ್ರಿಂದ ಸುರೇಶಂ ಅಂತ ಅವನನ್ನು ಕರೆದಿದ್ದಾರೆ. ವಿಶ್ವಾಧಾರಂ, ವಿಶ್ವಕ್ಕೆ ಆಧಾರ ಯಾರು? ಈಗ ನಮ್ಮ ಒಂದು ಸೌರಮಂಡಲ ಇದೆ, ಇಲ್ಲಿ ಎಲ್ಲ ಗ್ರಹಗಳು ಸೂರ್ಯನ ಸುತ್ತನೇ ಸುತ್ತತ್ತೆ. ಯಾಕೆ ಹಾಗೆ? ಸೂರ್ಯನಲ್ಲಿರೋ ಶಕ್ತಿಯಿಂದಲೇ ಈ ಗ್ರಹಗಳಲ್ಲಿ ಚೈತನ್ಯ ಇದೆ. ಹಾಗಾಗಿ ಸೌರಮಂಡಲದ ಶಕ್ತಿ ವ್ಯೂಹ ಸೂರ್ಯನಾಗಿರೋದ್ರಿಂದ ಎಲ್ಲ ಗ್ರಹಗಳು ಸೂರ್ಯನನ್ನೇ ಸುತ್ತತ್ತೆ. ಆ ಸೂರ್ಯ ಯಾವುದೋ ಒಂದು ಪದಾರ್ಥವನ್ನು ಸುತ್ತಾನಲ್ಲ, ಅದು ಈ ಕ್ಷೀರಪಥದ ಮುಖ್ಯ ಭೂಮಿಕೆ. ಕ್ಷೀರಪಥದ ಮುಖ್ಯ ಆಕ್ಸಿಸ್ ಏನಿರುತ್ತೆ ಅದನ್ನು ಸೂರ್ಯನೇ ಮೊದಲಾದಂಥ ಎಲ್ಲ ನಕ್ಷತ್ರಗಳು ತಮ್ಮ ಪರಿವಾರದೊಂದಿಗೆ ಸುತ್ತುತ್ತಾ ಇರುತ್ತೆ. ಆ ಪರಿವಾರ ಸುತ್ತಬೇಕಾದ್ರೆ ಆ ದೊಡ್ಡ ಪರಿವಾರ ಇದೆಯಲ್ಲ, ಕ್ಷೀರಪಥ ಅನ್ನೋ ಒಂದು ಗ್ಯಾಲಕ್ಸಿ ಏನಿದೆಯಲ್ಲ, ಇದು ಇನ್ನೊಂದು ಶಕ್ತಿ ವ್ಯೂಹವನ್ನು ಸುತ್ತುತ್ತಾ ಇರುತ್ತೆ. ಆ ಶಕ್ತಿ ವ್ಯೂಹ ಒಂದು ಶಕ್ತಿ ವ್ಯೂಹವನ್ನು ಸುತ್ತುತ್ತಾ ಇರುತ್ತೆ. ಹೀಗೆ ಎಲ್ಲ ಶಕ್ತಿಯ ಮೂಲ ಯಾವುದಿದೆಯೋ ಅದನ್ನು ಎಲ್ಲರೂ ಸುತ್ತುತ್ತಾ ಇರ್ತಾರೆ. ಆ ಸುತ್ತುವಿಕೆ ಯಾರ ಸುತ್ತ ನಡೀತಾ ಇದೆ ಅಂದರೆ ಅವನು ಮಹಾವಿಷ್ಣು. ವಿಶ್ವಾಧಾರಂ, ವಿಶ್ವಕ್ಕೆ ಆಧಾರವಾಗಿರ್ತಕ್ಕಂಥವನು, ಎಲ್ಲರಲ್ಲಿ ಚೈತನ್ಯ ಸ್ವರೂಪದಲ್ಲಿ ಇರ್ತಕ್ಕಂಥವನು. ಭೂಮಿಯ ಮೇಲೆ ಜೀವ ಇದೆ ಅಂದರೆ ಅದು ಸೂರ್ಯನ ಕಾರಣದಿಂದ ಇದೆ ಅಂತ. ಸೂರ್ಯ ಇಲ್ಲ ಅಂದರೆ ಭೂಮಿ ಮೇಲೆ ಜೀವ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಸೃಷ್ಟಿ ಚೈತನ್ಯದಲ್ಲಿದೆ, ಎಲ್ಲ ಗ್ರಹಗಳು ಎಲ್ಲ ಇದು ಚಲನದಲ್ಲಿದೆ. ನೀವು ಎಲ್ಲ ಯಾವ ವಿಜ್ಞಾನ ಪುಸ್ತಕ ತೆಗೆದ್ರೂ ನಿಮ್ಗೆ ಇದು ಗೊತ್ತಾಗುತ್ತೆ, ಇಡೀ ಬ್ರಹ್ಮಾಂಡ ಚಲನೆಯಲ್ಲಿದೆ ಅಂತ. ಹಾಗೆ ಚಲನೆಯಲ್ಲಿರೋದಕ್ಕೊಂದು ಕಾರಣ ಬೇಕಲ್ಲ. ಅದಕ್ಕೋಸ್ಕರ ಇತ್ತೀಚೆಗೆ ವಿಜ್ಞಾನಿಗಳೆಲ್ಲರೂ ಸೇರಿ ಒಂದು ಸೃಷ್ಟಿ ಹೇಗಾಯಿತು ಅಂತ, ನಮ್ಮಲ್ಲಿ ಇದು ಮೊದಲೇ ಸಿದ್ಧವಾಗ್ಬಿಟ್ಟಿದೆ. ಅದಕ್ಕೇನೆ ಪ್ರಾಣಾಯಾಮದಲ್ಲಿ ಆ ಕಲ್ಪವನ್ನೆಲ್ಲ ಹೇಳ್ಬಿಡ್ತೀವಿ ನಾವು. ಸರಿ, ಈ ಸೃಷ್ಟಿ ಹೇಗೆ ಸಿದ್ಧವಾಯಿತು ಅಂತ ಯೋಚನೆ ಮಾಡೋದಕ್ಕೆ ಅದಕ್ಕೆ ಬೇಕಾದಂಥ ವಾತಾವರಣಗಳು, ಇನ್ನೊಂದು ಮತ್ತೊಂದು ಸಲಕರಣೆಗಳು ಸಂಪೂರ್ಣವಾಗಿ ರಚನೆ ಮಾಡಿಕೊಂಡವರು ಎಲ್ಲವನ್ನು ತಯಾರು ಮಾಡಿದ ಮೇಲೆ ಯಾವುದೋ ಒಂದು ಚೈತನ್ಯ ಅದೆಲ್ಲವನ್ನು ಜಾಗೃತಗೊಳಿಸ್ತಾ ಇದೆ. ಆದರೆ ಆ ಚೈತನ್ಯ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಅದಕ್ಕೆ ಅದನ್ನ ನಾವು ದೈವಕಣ ಅಂತ ಹೆಸರು ಕರಿತೀವಿ, ಗಾಡ್ ಪಾರ್ಟಿಕಲ್ ಅಂತ. ಬಿಗ್ ಬ್ಯಾಂಗ್ ಥಿಯರಿ ಅಂತ ನೀವು ಇವತ್ತು ಗೂಗಲ್ ಮಾಡಿ ನೋಡ್ಬೋದು. ಸರಿ, ಆ ಗಾಡ್ ಪಾರ್ಟಿಕಲ್ ಯಾವುದು ಅಂತ ಪ್ರಶ್ನೆ ಬಂದಾಗ ನಮಗಿರೋದು ಒಂದೇ ಉತ್ತರ, ವಿಶ್ವಾಧಾರಂ. ಮಹಾವಿಷ್ಣುವೇ ಆ ಗಾಡ್ ಪಾರ್ಟಿಕಲ್, ಅವನೇ ಈ ಸೃಷ್ಟಿಗೆ ಆಧಾರ. ಎಲ್ಲ ಪ್ರಪಂಚವನ್ನು, ಎಲ್ಲ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ತನ್ನ ಸುತ್ತಲೂ ಸುತ್ತಕೊಳ್ತಾ ಇರತಕ್ಕಂಥವನು ಆ ಮಹಾವಿಷ್ಣು ಒಬ್ಬನೇ. ಅವನ ಆಧಾರದ ಮೇಲೆ ಈ ಬ್ರಹ್ಮಾಂಡ ನಿಂತಿದೆ ಅಂತ ನಿಸ್ಸಂಶಯವಾಗಿ ನಾವು ಸಿದ್ಧ ಮಾಡಿಕೊಳ್ಬೋದು. ಹಾಗಾಗಿ ಅವನು ವಿಶ್ವಾಧಾರಂ. ಗಗನ ಸದೃಶಂ,
ಗಗನದಂತೆ ಇರತಕ್ಕಂಥವನು, ಆಕಾಶದಂತೆ ಇರತಕ್ಕಂಥವನು. ಆಕಾಶ ಅಂದರೆ ಏನು? ಆಕಾಶ ಅಂದರೆ ಸ್ಪೇಸ್, ಖಾಲಿ ಜಾಗ ಅಂತ. ಯಾಕೆ ಆಕಾಶಕ್ಕೆ ಅವನನ್ನು ಹೋಲಿಕೆ ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಗಾಳಿ ಹರಿದಾಡಬೇಕು ಅಂದರೆ, ಶಬ್ದ ಸಂಚಾರ ಮಾಡಬೇಕು ಅಂದರೆ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಆಕಾಶ, ಸ್ಪೇಸ್ ಇರಬೇಕು. ಈ ಸೃಷ್ಟಿ ಸಕಲವನ್ನು ಸಿದ್ಧವಾಗಿದ್ದು, ಶುರುವಾಗಿದ್ದು ಓಂಕಾರ ಅನ್ನೋ ಪ್ರಣವ ಸ್ವರೂಪದಿಂದ, ಪ್ರಣವಾಕ್ಷರ, ಶಬ್ದ ಬ್ರಹ್ಮ ಅಂತ ಕರೀತಕ್ಕಂಥ ಓಂಕಾರದಿಂದ. ಓಂಕಾರವೇ ಸೃಷ್ಟಿಯ ಆದಿಯಾಗಿರೋದ್ರಿಂದ ಆ ಓಂಕಾರಕ್ಕೆ ಜಾಗವನ್ನು ಹೊಂದಿಸ್ತಕ್ಕಂಥವನು ಅಥವಾ ಓಂಕಾರಕ್ಕೂ ಪೂರ್ವದಲ್ಲಿರ್ತಕ್ಕಂಥವನು ಮಹಾವಿಷ್ಣು ಅಂತ. ಅದರಿಂದ ಏನೊಂದು ಓಂ ನಂತರ ಭೂ ಭೂಭುವಃ ಸ್ವಃ ಮಹಃ ಜನಃ ತಪಃ ಅಂತ ಏನು ಲೋಕಗಳು ಸಿದ್ಧವಾಗಿದೆ, ಅಥವಾ ಸೃಷ್ಟಿಯ ಒಂದು ಪ್ರಾರಂಭ ಏನಿದೆ ಅದು ಈ ಭಗವಂತನ ಮನೋಸಂಕಲ್ಪದಿಂದ, ಮನಸ್ಸಿನಿಂದ ಶುರುವಾಯಿತು. ಆ ಮನಸ್ಸು ಆಕಾಶದ ರೀತಿ, ಹಾಗಾಗಿ ಎಲ್ಲದಕ್ಕೂ ಇವನೇ ಆಕಾರ ಆಗಿರೋದ್ರಿಂದ, ಎಲ್ಲವೂ ಇವನಲ್ಲೇ ತುಂಬಿಕೊಂಡಿರೋದ್ರಿಂದ ಇವನನ್ನ ಗಗನ ಸದೃಶಂ ಅಂತ ಕರೆದಿದ್ದಾರೆ. ಮೇಘವರ್ಣಂ ಅಂದರೆ ಕಪ್ಪು ಮಿಶ್ರಿತ ನೀಲಿ ಬಣ್ಣ, ಅಥವಾ ನೀರು ತುಂಬಿರತಕ್ಕಂಥ ಮೋಡಗಳ ಬಣ್ಣ. ಯಾಕೆ ಅಂದರೆ ಮೋಡಗಳನ್ನು ಜಲಧರ ಅಂತ ಕರೀತಾರೆ, ಅಂದರೆ ನೀರು ತುಂಬಿಕೊಂಡಿರ್ತಕ್ಕಂಥವು ಅಂತ. ನೀರು ತುಂಬಿಕೊಂಡಿರುವಂಥ ಮೋಡಕ್ಕೆ ಬೆಲೆ, ಯಾಕೆ ಅಂದರೆ ಅವು ಮಳೆ ಸುರಿದ್ರೇನೆ ಭೂಮಿಯ ಮೇಲೆ ಹಸಿರು ಉತ್ಪತ್ತಿ ಆಗ್ತಕ್ಕಂಥದ್ದು, ಜೀವಕ್ಕೆ ಚೈತನ್ಯ ಬರ್ತಕ್ಕಂಥದ್ದು. ಹಾಗಾಗಿ ಮಹಾವಿಷ್ಣುವೇ ಅದಕ್ಕೆಲ್ಲ ಆಕರಣ ಆಗಿರೋದ್ರಿಂದ ಅವನನ್ನ ನೀಲವರ್ಣ ಅಂತ ಕರೀತಾರೆ. ಮುಂದುವರೆದು ಹೀಗೊಂದು ವಿಚಾರ ಇದೆ, ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ರ ಆಚೆ ಏನಿದೆ ಅದು ನೀಲಿ ಬಣ್ಣ ಕಾಣುತ್ತೆ. ನಮ್ಮ ಕಣ್ಣಿನ ದೃಷ್ಟಿ ಏನಿದೆ ಅದಕ್ಕೆ ಮೀರಿ ಇರ್ತಕ್ಕಂಥ ಸ್ವರೂಪ ವಿರಾಟ್ ಸ್ವರೂಪ ಆಗಿರೋದ್ರಿಂದ ಅವನು ನೀಲಿ ಬಣ್ಣದಲ್ಲಿದ್ದಾನೆ ಅಂತ ಒಂದು ಮಾತು. ಹೀಗೆ ಎರಡರಲ್ಲಿ ಯಾವ ಅರ್ಥವನ್ನು ನೀವು ತಿಳ್ಕೊಳ್ಬಹುದು. ಒಂದು, ಅವನು ವಿರಾಟ್ ಸ್ವರೂಪ, ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ಅದನ್ನು ಮೀರಿ ಬೆಳೆಯಿರ್ತಕ್ಕಂಥ ಸ್ವರೂಪ, ಹಾಗಾಗಿ ಅವನು ನೀಲಿ ಬಣ್ಣದಲ್ಲಿದ್ದಾನೆ ಅಂತ. ಇನ್ನೊಂದು, ಯಾವುದು ಈ ಭೂಮಿ ಮೇಲೆ ಚೈತನ್ಯಕ್ಕೆ ಕಾರಣವೋ, ಚೈತನ್ಯ ಅಂತ ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ, ನೀವು ಸಾಧಾರಣ ಗಮನಿಸಿರ್ತೀರಿ, ಯಾವ ಒಂದು ಮರ ಗಿಡ ಚಿಗುರೊಡಿಬೇಕಾದ್ರೆ, ಯಾವುದೇ ಒಂದು ರೈತ ಬೀಜ ಬಿತ್ತನೆ ಮಾಡಿದ್ದು ಮೊಳಕೆ ಹೊಡಿಬೇಕಾದ್ರೆ ಮಳೆ ಬರಬೇಕು ಅಂತ. ಮೊದಲೇ ಇಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ಸೃಷ್ಟಿಯ ವಿಶೇಷ ಆಗಿರೋದ್ರಿಂದ ಸೃಷ್ಟಿಗೆ ಕಾರಣ ಅವನಾಗಿದ್ದಾನೆ ಅಂತ ಇದೂ ಹೆಸರಿನಿಂದ ಅವನು ಅದನ್ನೇ ಹೇಳ್ತಾ ಇದ್ದಾರೆ, ಮೇಘವರ್ಣಂ ಅಂತ. ಈ ರೀತಿ ದಿವ್ಯ ಮಂಗಳ ವಿಗ್ರಹ ಏನೊಂದು ಹೇಳ್ತೀವಿ, ಪೀತಾಂಬರವನ್ನು ಧರಿಸಿ ನೀಲಿ ಬಣ್ಣದ ಶರೀರವನ್ನು ಹೊಂದಿದ್ದಾನೆ ಅಂತ. ನೀಲಿ ಅನ್ನೋದು ನಮ್ಮ ಗೇಜ್ಗೆ, ನಮ್ಮ ಅಂದಾಜಿಗೆ ಸಿಕ್ಕದೇ ಇರತಕ್ಕಂಥದ್ದಕ್ಕೆ ನೀಲಿ ಅಂತ ಹೇಳ್ತಕ್ಕಂಥದ್ದು. ಆದ್ರಿಂದ ನೀವು ಯಾವ ರೀತಿ ತಗೊಂಡ್ರು ಭಗವಂತನ ವಿರಾಟ್ ಸ್ವರೂಪವನ್ನ ಇಲ್ಲಿ ಪ್ರಕಟಪಡಿಸ್ತಾರೆ. ಮೇಘವರ್ಣಂ ಶುಭಾಂಗಂ. ಶುಭಾಂಗ ಅನ್ನೋದು ಶಿರವನ್ನು, ತಲೆಯನ್ನ ಶುಭಾಂಗ ಅಂತ ಕರೀತಾರೆ. ಇಲ್ಲೂ ಸೃಷ್ಟಿಯ ವಿಶೇಷವನ್ನೇ ಹೇಳಿದ್ದಾರೆ. ಯಾಕೆ ಅಂದರೆ ಯಾವುದೇ ಪ್ರಾಣಿ ಕಾಲುಗಳಿಂದ, ಕೈಗಳಿಂದ, ಬಾಲದ ಕಡೆಯಿಂದ ಬರೋದಿಲ್ಲ, ತಲೆ ಕಡೆಯಿಂದನೇ ಬರೋದು. ಸೃಷ್ಟಿ ಕಾಣ್ತಾ ಇರ್ತಕ್ಕಂಥದ್ದು ಇದಕ್ಕೆ ಮುಂಚೆ ಆಗಿರತಕ್ಕಂಥದ್ದು ಒಂದು ಭಾಗ. ಆದರೆ ನಾನು ಹುಟ್ಟಿದಾಗೆ ತಾನೆ ನನಗೆ ಸೃಷ್ಟಿ ಪ್ರಾರಂಭ ಆಗಿರೋದು. ಹಾಗೆ ಅವನು ಶುಭಾಂಗ, ಎಲ್ಲಿಂದ ಸೃಷ್ಟಿ ಪ್ರಾರಂಭವಾಗುತ್ತೋ ಅಲ್ಲಿ ಅವನಿರ್ತಾನೆ. ಅವನಿಂದಲೇ ಸೃಷ್ಟಿ ಪ್ರಾರಂಭವಾಗ್ತಕ್ಕಂಥದ್ದು. ಸೃಷ್ಟಿಯನ್ನು ಮಾಡ್ತಕ್ಕಂಥವನವನು, ಸೃಷ್ಟಿಯನ್ನು ರಚಿಸಿ ನಿರ್ವಹಿಸ್ತಕ್ಕಂಥವನವನು, ಸೃಷ್ಟಿಯನ್ನು ಭೋಗಿಸ್ತಕ್ಕಂಥವನವನು, ಸೃಷ್ಟಿಯನ್ನು ಮೊದಲು ಕಾಣ್ತಕ್ಕಂಥವನವನು. ಈ ರೀತಿಯಾಗಿ ಜಗದ ಎಲ್ಲ ಆದಿಯು ಅವನಿಂದಲೇ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಎರಡು ಸಾಲುಗಳಲ್ಲಿ ನಮಗೆ ಬಹಳ ರಮ್ಯವಾಗಿ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಅನ್ನೋ ಎರಡು ವಾಕ್ಯದಲ್ಲಿ ಅತಿ ಪ್ರಫುಲ್ಲವಾಗಿ, ಅತಿ ವಿಶೇಷವಾಗಿ ನಮಗೆ ವೇದವ್ಯಾಸರು ತಿಳಿಸ್ಕೊಟ್ಟಿದ್ದಾರೆ. ಈಗ ಇದರ ಮುಂದಿನ ಎರಡು ಸಾಲುಗಳನ್ನು ಗಮನಿಸೋಣ.